ಆ್ಯಕ್ಚುಲಿ ಆಲ್ರೆಡಿ ಈಗ 1 ಮಂತ್ ಬ್ಯಾಕ್ ಅವರು ಫೈರ್ ಸೇಫ್ಟಿ ಅವರು ಒಂದು ಸಲ ರಿಜೆಕ್ಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಒಂದು ನಮ್ಮದು IMA ಹಾಲ್ ಬಂತು. ಅಲ್ಲಿ IMA ಹಾಲಿದು ಒಂದು ಶೆಡ್ ಬಂದಿರೋದ್ರಿಂದ ಅದು ಸ್ವಲ್ಪ ಅವರು ಫೈರ್ ಸೇಫ್ಟಿ ಅವರು ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ಅಷ್ಟು 9 ಮೀಟರ್ ಸ್ಪೇಸ್ ಸರೌಂಡಿಂಗ್ ಇಲ್ಲ ಅಂತೇಳಿ. ಈಗ ಅದೇನು ಮಾಡಿದ್ದೆವು, ಅವರಿಗೆ ರಿಕ್ವೆಸ್ಟ್ ಮಾಡಿ ನಾವು ಆ ಶೆಡ್ಡನ್ನೀಗ ಸ್ಥಳಾಂತರ ಮಾಡಿದ್ದೇವೆ. ಈಗ ಅಂದರೆ ನಮ್ಮ ಕಂಪೌಂಡ್ ಹತ್ರ ಆ ಕಡೆ ಶಿಫ್ಟ್ ಮಾಡಿ IMA ಅವರಿಗೆ ಸಪ್ರೇಟ್ ನಾವು ಇದು ಮಾಡಿ ಕೊಟ್ಟಿದ್ದೆವು. ಹಾಗಾಗಿ ಈಗ ಮತ್ತೊಬ್ಬ ಬಂದು ಫೈರ್ ಸೇಫ್ಟಿ ಅವರು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಶಾರ್ಟ್ಲಿ ನಾವು ಅದನ್ನೇ ಅವರಿಗೆ ಸರ್ಟಿಫಿಕೇಟ್ ಬರ್ತಿದೆ. ಮತ್ತು ಆಲ್ರೆಡಿ ನಾವು ಈಗ 1-2 ಸಲ ಈಗ ತೊಗೊಳ್ಬೇಕಂತೆಲ್ಲ ಈಗ ಎಲ್ಲ ಪ್ಲಾನಿಂಗ್ ಆಗಿ ನಮ್ಮದೆಲ್ಲ ಇನ್ಸ್ಪೆಕ್ಷನು ಮುಗಿದಿದೆ. ಈಗ ಕೆಲವು ಮೈನರ್ ಸಿವಿಲ್ ವರ್ಕ್ ಕೆಲವು ಟೈಲ್ಸ್ದೆಲ್ಲ ಸ್ವಲ್ಪ ಅಲ್ಲಿ ಮೇಲ್ಗಡೆ 4th ಫ್ಲೋರಲ್ಲಿ ಸ್ವಲ್ಪ ಟೈಲ್ಸ್ ಪ್ರಾಬ್ಲಮ್ಸ್ ಮತ್ತು ಕೆಲವು ಮೈನರ್ ಪ್ರಾಬ್ಲಮ್ಸ್ ಇದ್ದವು. ಅವೆಲ್ಲ ಏನೇನು ಪ್ರಾಬ್ಲಮ್ ಇದೆ ನಾವು ಇಂಜಿನಿಯರಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಸಿವಿಲ್ ವರ್ಕ್ ಮತ್ತು ಪ್ಲಸ್ IT ಪ್ಲಸ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಅದೊಂದು ಕೆಲವರು ನ್ಯೂನತೆಗಳನ್ನು ಪರಿಹರಿಸೋದಕ್ಕೆ ಅವರಿಗೂ ಎಲ್ಲ ಕೊಟ್ಟಿದ್ದೆವು. ಅವರೂ ಎಲ್ಲ ಮಾಡಿದ್ದೇವೆ. ಶಾರ್ಟ್ಲಿ ಅಂದರೆ ಇನ್ನೊಂದು 10 ಡೇಸಲ್ಲಿ ಮೋಸ್ಟ್ಲಿ ವಿ ಆರ್ ಪ್ಲಾನಿಂಗ್ ಟು ಟೇಕ್ ದಿ ಹಾಸ್ಪಿಟಲ್. ಅದು ಏನೇನು ಫೆಸಿಲಿಟೀಸ್ ಬರ್ತದೆ ಅಲ್ಲಿ? ಈಗ ನಾವು ಫಸ್ಟ್ ಏನು ಮಾಡ್ತಿದ್ದೆವು, ಈಗ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಾವು ಫಸ್ಟ್ ಈಗ ರೇಡಿಯೋಲಜಿ ಡಿಪಾರ್ಟ್ಮೆಂಟನ್ನು ಶಿಫ್ಟ್ ಮಾಡ್ತಿದ್ದೆವು. CT ಸ್ಕ್ಯಾನ್, MRI, X-ray ಎಲ್ಲ ಒಂದೇ ಫ್ಲೋರಲ್ಲಿ ಆಗಲಿ ಅಂಥೇಳಿ ಅಲ್ಲಿ ಒಂದು ಶಿಫ್ಟಿಂಗ್ ಪ್ಲ್ಯಾನ್ ಇದೆ. ಇನ್ನೊಂದಂದರೆ ನಮ್ಮದು ಸೆಂಟ್ರಲ್ ಲ್ಯಾಬೊರೇಟ್ರಿ. ಈಗ ನಮ್ಮದೇನಿದೆ ನಿಮಗೆಲ್ಲ ತಿಳಿದಿರುವಂತೆ ನಮ್ಮದು ಸಿವಿಲ್ ಹಾಸ್ಪಿಟಲ್ ಮೋರ್ ದೆನ್ 100 years ಓಲ್ಡ್ ಬಿಲ್ಡಿಂಗ್. ಅಲ್ಲಿ ಎಲ್ಲ ಸೋರ್ತಿದೆ. ದೆರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಅಂದರೆ ಎಲ್ಲ ಸಣ್ಣ ಈಗ ಲ್ಯಾಬೊರೇಟ್ರಿಯಲ್ಲಿ ರಶ್ ಆಗ್ತಿದೆ. ಪೇಷಂಟಿಗೂ ಕೂಡಲಿಕ್ಕೆ ಸರಿಯಾಗಿ ಅಲ್ಲಿ ಜಾಗ ಎಲ್ಲ ಸರಿಯಾಗಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸೆಂಟ್ರಲ್ ಲ್ಯಾಬನ್ನಲ್ಲಿ ಶಿಫ್ಟ್ ಮಾಡಬೇಕಂತ ಮಾಡಿದ್ದೆವು. ಮತ್ತು ಇನ್ನೊಂದು ನಾವು ಇದು ಯಾವುದು ನಮ್ಮದು ಬ್ಲಡ್ ಬ್ಯಾಂಕನ್ನು ಶಿಫ್ಟ್ ಮಾಡೋದಕ್ಕೆ ಆಲ್ರೆಡಿ ಈಗ ಲೆಟ್ರು ಬರೆದಿದ್ದೆವು ಪರ್ಮಿಷನ್ ಸಲುವಾಗಿ. ಅದನ್ನು ಶಿಫ್ಟ್ ಮಾಡ್ತಿದ್ದೆವು. ಇದಾದಮೇಲೆ ಫಸ್ಟ್ ನಮ್ದು ಏನಾಗ್ತದೆ, ನಮ್ಮಲ್ಲಿ ನೆಫ್ರಾಲಜಿಸ್ಟ್ ಇದ್ದಾರೆ ಮತ್ತು ಯೂರೋಲಜಿಸ್ಟ್ ಇದ್ದಾರೆ. ಆ ಡಿಪಾರ್ಟ್ಮೆಂಟನ್ನು ಫಸ್ಟ್ ಶಿಫ್ಟ್ ಮಾಡೋದು. ಗ್ಯಾಸ್ಟ್ರೋ ಎಂಟ್ರಾಲಜಿ ನಮ್ಮಲ್ಲಿ ಈಗ ಯಾರು ಸೂಪರ್ ಸ್ಪೆಷಾಲಿಟಿ ಒಂದು 2-3 ಫೆಸಿಲಿಟೀಸ್ ಇರೋದನ್ನು ಫಸ್ಟ್ ನಾವು ಶಿಫ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೆವು. ಮತ್ತು ಆಮೇಲೆ ಈಗ ಗೌರ್ಮೆಂಟಿಗೂ ನಾವು ಡಾಕ್ಟರ್ ಸಲುವಾಗಿ ಅಂದರೆ ಮ್ಯಾನ್ ಪವರ್ ಸಲುವಾಗಿ ಲೆಟರ್ ಬರೆದಿದ್ದೆವು. ಅದು ಇದು ಫೈಲ್ ಈಸ್ ಇನ್ FD ಆ್ಯಕ್ಚುಲಿ. ಮತ್ತು ಅದಕ್ಕೆ ಇವನ್ 50 crores ಇನ್ಸ್ಟ್ರೂಮೆಂಟ್ ಸಲುವಾಗಿ DME ಲೆವೆಲಲ್ಲಿ ಆಲ್ರೆಡಿ ಟೆಂಡರ್ ಪ್ರೊಸೆಸ್ ಆಗಿದೆ. ಈಗ ಒಂದು ಪ್ರಿಲಿಮಿನರಿ ಪ್ರೊಸೆಸ್ ಆಗಿದೆ. ಈಗ ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ದಟ್ ಈಸ್ ಪೆಂಡಿಂಗ್. ಆಫ್ಟರ್ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಇನ್ಸ್ಟ್ರೂಮೆಂಟ್ಸು ಎಲ್ಲ ಬರ್ತಿದೆ. ಅದು ತಜ್ಞ ವೈದ್ಯರ ಸಲುವಾಗಿ ನಮಗೆ ಕಾರ್ಡಿಯಾಲಜಿಸ್ಟ್ ಬೇಕು ರೀ, ನಮಗೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಬೇಕು, ನಮಗೆಲ್ಲ ಅಂದರೆ ಎಲ್ಲ ತಜ್ಞ ವೈದ್ಯರು ಇಲ್ಲಿ MCH ಮತ್ತು DM ಯಾರೂ ಇಲ್ಲ. ಈಗ ಯಾವುದು ಫಾರ್ ಎಕ್ಸಾಂಪಲ್ ನ್ಯೂರೋ ಸರ್ಜನ್ ಬೇಕು, ನ್ಯೂರೋಫಿಷಿಯನ್ ಬೇಕು. ಯಾಕಂದರೆ ಇಲ್ಲಿ ಇಟ್ ಈಸ್ ಬೆಲ್ಗಾಮ್ ಕೇಟರ್ಸ್ ದಿ ಲಾರ್ಜರ್ ಏರಿಯಾ. ಮತ್ತು RTI ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಮತ್ತು ಹೆಡ್ ಇಂಜುರಿ ಬಂದರೆ ನಾವೀಗ ಕೇಲಿಗೆ ರೆಫರ್ ಮಾಡ್ತಿದ್ದೇವೆ. ಈಗ ಇದು ನ್ಯೂರೋಫಿಷಿಯನ್ಸ್ ಮತ್ತು ನ್ಯೂರೋ ಸರ್ಜನ್ದು ಭಾಳ ಜರುರತ್ತಿದೆ. ಅದೆಲ್ಲ ನಾವು ಗೌರ್ಮೆಂಟಿಗೆ ಪ್ರಪೋಸಲ್ ಬರೆದಿದ್ದೆವು. ಫೈಲ್ ಇದೆ, FDದಲ್ಲಿದೆ. ಅವರು ಸ್ಯಾಂಕ್ಷನ್ ಕೊಟ್ಟ ಮೇಲೆ ಕಾಲ್ ಫಾರ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ನಿಮಗೆ 9 ಗಂಟೆಯಿಂದ 5 ಗಂಟೆವರೆಗೆ ಅಂದರೆ ಸಪ್ಲೈ ಆಗ್ತಿದೆ. ಮತ್ತು ನೈಟಲ್ಲಿ ಗೈನಕಲ್ಲೂ ಒಂದು ಕೌಂಟ್ರ್ ಇದೆ. ಬಟ್ ಏನಾಗಿದೆ, ಈಗ ನಮ್ಮದು ಈಗ ಆ್ಯಕ್ಚುಲಿ ಸಿನ್ಸ್ 1.5 yearsಯಿಂದ ನಮ್ಮದು OPD ಭಾಳ ಜಾಸ್ತಿ ಆಗಿದೆ, IPDಯೂ ಭಾಳ ಜಾಸ್ತಿ ಆಗಿದೆ. ಈಗ OPD ಪರ್ ಡೇ ಮೋರ್ ದೆನ್ 1500 ಆಗಿದೆ. ಮತ್ತು IPDಯು ಅಡ್ಮಿಷನು 800 to 1000 ಅಡ್ಮಿಷನ್ ಆಗ್ತಿದೆ. ಮತ್ತು ICU ಎಲ್ಲ ಫುಲ್ ಇದೆ. ಹಾಗಾಗಿ ಏನಾಗಿದೆ, ಪೇಷಂಟ್ ಫ್ಲೋ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾವು ಅದು ಆಲ್ಟರ್ನೇಟ್ ಕೌಂಟರ್ 3 ಮಾಡಿದ್ದೇವೆ. ಈಗ ಏನಾಗ್ತದೆ, ಮಧ್ಯಾಹ್ನ ಏನಾಗ್ತದೆ, ಅವ್ರದ್ದು ಊಟದ ಟೈಮಲ್ಲಿ ಒಂದು ½ an hour ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದಷ್ಟು ನಾವು ಮ್ಯಾಕ್ಸಿಮಮ್ ನಮ್ಮ ಸೇವೆಯನ್ನು ಕೊಡ್ತಿದ್ದೇವೆ. ಮತ್ತು ಆ್ಯಸ್ ಎ ಡೈರೆಕ್ಟರ್ ನಾನು ಡೈಲಿ ಅಥವಾ ಮಿನಿಮಮ್ ಆಲ್ಟರ್ನೇಟ್ ಡೇ ರೌಂಡ್ಸ್ ಮಾಡ್ತಿದ್ದೆವು. ಈಗ OPD ನೀವು ತಮಗೆಲ್ಲ ಗೊತ್ತಿರ್ಬೋದು, OPDದಲ್ಲಿ ಎಲ್ಲ ಸುಧಾರಣೆ ಭಾಳ ಆಗಿದೆ. ಇವನ್ ಗೈನೆಕ್ ವಾರ್ಡ್ ಪ್ಲಸ್ ಪಿಡಿಯಾಟ್ರಿಕ್ಸ್ ವಾರ್ಡ್ ಈಗ ನಮ್ಮ ಒನ್ ಆಫ್ ದಿ ಬೆಸ್ಟ್ ಅಂತೇಳಿ ಮೊನ್ನೆ ನಮಗೆ ಪ್ಲಾಟಿನಮ್ ಡಿಗ್ರಿ ಇದು ಬಂತು. ಲಕ್ಷ್ಯ ಮತ್ತು ಮುಸ್ಕಾನಲ್ಲಿ ಸರ್ಟಿಫಿಕೇಷನು ಸೆಂಟ್ರಲ್ ಗೌರ್ಮೆಂಟಿಂದ ಸರ್ಟಿಫಿಕೇಷನ್ ಬಂತು. ಮತ್ತು ಈಗ ಕ್ಲೀನಿನೆಸ್ ಅದರ ಬಗ್ಗೆ ಎಲ್ಲ ಭಾಳ ಡೆವಲಪ್ಮೆಂಟ್ ಆಗಿದೆ. ತಾವು ಎಲ್ಲ ನೋಡ್ತಿದ್ದೀರಿ. ಯಾಕಂದ್ರೆ ನಾನು ಆ್ಯಕ್ಚುಲಿ ಇವನ್ 9:30 ಇಲ್ಲಿ ಬಂದರೆ ಅಪ್ ಟು 6 o'clock ಐ ವಿಲ್ ಬಿ ಅವೈಲೇಬಲ್ ಇನ್ ಇದು. ಸ್ಮಾರ್ಟ್ ಸಿಟಿ ನಮ್ಗೆ ಹೆಲ್ಪ್ ಸಿಕ್ಕಿದೆ. ನಾವೊಂದು ಮಾಡ್ಯುಲರ್ OT ನಮಗೆ 2 ಮಾಡಿ ಕೊಟ್ಟಿದ್ದಾರೆ ಅವರು. ಮತ್ತು ನಮ್ಮದು ಹೈ ಎಂಡ್ ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ. ಇದರದ್ದೆಲ್ಲ ಈಗ ಚೆನ್ನಾಗಿ ಯುಟಿಲೈಸ್ ಆಗ್ತಿದೆ. ಯಾಕಂದ್ರೆ ಅದೇನು ನಮಗೆ ಸ್ಮಾರ್ಟ್ ಸಿಟಿಯಿಂದ ಮಾಡ್ಯುಲರ್ OT ಇದೆಯಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೇವೆ. ಅಂದರೆ ಈಗ ಅದರಲ್ಲಿ ಮೋರ್ ದೆನ್ ಪರ್ ಮಂತೆ ಈಗ 100 ಮೇಲೆ OT ಆಗ್ತಿದೆ. ಎಲ್ಲ ಆರ್ಥೋ OT ಎಲ್ಲ ನಾವು ಮ್ಯಾಕ್ಸಿಮಮ್ ಅದರಲ್ಲೇ ಮಾಡ್ತಿದ್ದೆ.